ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ ಡೈಲಿ ವ್ಲಾಗ್ ಜೊತೆಗೆ ಕೊನೆಯವರೆಗೂ ನೋಡೋರಿಗೆ ಒಂದು ಒಳ್ಳೆ ಬಂಪರ್ ವಿಡಿಯೋ ಅಂತಲೇ ಹೇಳ್ತೀನಿ. ಏನು ಯಾಕೆ ತಿಳ್ಕೊಬೇಕಂದ್ರೆ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡೋರಿಗೆ ಮಾತ್ರ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಮಂಡೇಸ್ ವ್ಲಾಗ್. ಇನ್ನು ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ದೋಸೆ ಟೊಮೊಟೊ ಗೊಜ್ಜು ಎಲ್ಲ ಮಾಡಿದ್ದೆ. ಬಟ್ ಪರ್ಯಂತಿಗೆ ನಾನು ದೋಸೆ ಮತ್ತು ಟೊಮೊಟೊ ಗೊಜ್ಜು ಅಂದರೆ ಚಿಕ್ಕದಾಗಿ ಸ್ವಲ್ಪನೇ ಮಾಡಿದ್ದೆ. ಆಲೂಗಡ್ಡೆ ಪಲ್ಯ ಮನೆಗೆ ಬರ್ತಾನಲ್ಲ ಆಗಲೇ ಮಾಡಿಕೊಡೋಣ ಅಂತ ಹೇಳಿ ಬೆಳಗ್ಗೆ ಟಿಫನ್ ಮಾಡೋದು ಯಾವುದು ವಿಡಿಯೋ ನಾನು ಮಾಡಲಿಲ್ಲ. ಸೊ 10 o'clock ಆದಮೇಲೆ ನಮ್ಮ ಯಜಮಾನ್ರಿಗೆ ಮಾಡಿಕೊಡ್ತೀನಲ್ಲ, ಸೊ ಆವಾಗ ನಾನು ಈ ವಿಡಿಯೋನ ಶೂಟ್ ಮಾಡಿರೋದು. ಸಿಂಪಲ್ಲಾಗಿ ಒಂದು 2 ಟೊಮೊಟೊ ಕಟ್ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಪರ್ಯಂತಿಗೆ ಮಾತ್ರನೇ. ಇನ್ನು ಸ್ವಲ್ಪ ಇದ್ದರೆ ಹಸ್ಬೆಂಡು ತಿನ್ಕೊತಾರೆ ಅಂತ ಹೇಳಿ. ಆ್ಯಂಡ್ ಇವತ್ತು ನಮ್ಮ ಯಜಮಾನ್ರು ಆಲೂಗಡ್ಡೆ ಪಲ್ಯ ಮಾಡು, ಹೇಗಿದ್ರು ಆಲೂಗಡ್ಡೆ ಇದೆಯಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ದೋಸೆಗೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕುಕ್ಕರಲ್ಲೇ ಇಟ್ಟಿದ್ದೆ ಆಲೂಗಡ್ಡೆ. ಸೊ ನೀಟಾಗಿ ತೊಳೆದು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಕ್ಕಿಟ್ಟಿದ್ದೆ. ಸೊ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ದೋಸೆ ಆಮೇಲೆ ಈ ಚಪಾತಿ ಇವೆಲ್ಲ ಮಾಡಬೇಕಂದ್ರೆ ತುಂಬ ರಿಸ್ಕು. ಯಾಕೆ ಗೊತ್ತಾ? ದೋಸೆ ಆದರೆ ಅಲ್ಲೇ ನಿಂತು ಬಿಸಿ ಬಿಸಿ ಉಯ್ಕೊಡ್ಬೇಕು. ಚಪಾತಿ ಆದ್ರೂ ಅಷ್ಟೇ ಅಲ್ಲೇ ಲಟ್ಟಿಸ್ಬೇಕು, ಹಾಗೆಯೇ ಸುಡಬೇಕು. ಅದು ಸುಡ್ತಾ ಇದ್ದರೆ ಬ್ಯಾಕ್ ಟು ಬ್ಯಾಕ್ ಆಗ್ತಾಯಿದ್ರೆ ಲೈಕ್ ಈಗ ದೋಸೆನೂ ಅಷ್ಟೇ ಬಿಸಿ ಬಿಸಿ ಹಾಕೋದ್ರಿಂದ ಎಷ್ಟು ತಿಂತೀವಿ ಅಂತ ಗೊತ್ತಾಗೋದಿಲ್ಲ. ಫ್ಯಾಮಿಲಿಗೆ ಸ್ವಲ್ಪ ಜಾಸ್ತಿ ತಿನ್ನಿಸ್ಬೋದು. ನಾನು ಮೊನ್ನೆನೇ ವಿಡಿಯೋದಲ್ಲಿ ಹೇಳಿದ್ದೆ ರಾಗಿ ದೋಸೆ ಮಾಡಿದಾಗ. ಸೊ ಅದೇ ಥರನೇ ಚಪಾತಿನೇ ಆಗಲಿ ಈ ಥರ ದೋಸೆ ಐಟಮ್ಗಳಾಗಲಿ ಬಿಸಿ ಬಿಸಿ ಹಾಕಿ ಕೊಡೋದೇನೋ ಖುಷಿನೇ, ಅವ್ರು ಊಟ ಮಾಡ್ತಾರೆ ಓಕೆ. ಬಟ್ ಅಷ್ಟೊತ್ತರೆಗೂ ನಿಂತ್ಕೊಳ್ಳೋದು ಇದೆಯಲ್ಲ ಗೈಸ್, ಅದು ಇನ್ನೂ ಒಂಥರ. ಯಾಕಂದರೆ ಸರ್ಜರಿ ಆಗಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ ಈ ಪ್ರಾಬ್ಲಮ್ಮು. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಾಗಿರಲಿ, ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಬೆನ್ನು ಒಂಥರ ಉರಿ ಥರ ಬಂದ್ಬಿಡುತ್ತೆ. ಸೊ ಅದರಲ್ಲೂ ಈ 2-3 ಸರ್ಜರಿ ಆಗಿರೋರ ಕತೆ ಅಂತೂ ಕೇಳಲೇಬೇಡಿ. ವಯಸ್ಸಾಗಿರೋ ನಮ್ಮ ಅಮ್ಮನೇ ಎಷ್ಟೋ ಪರವಾಗಿಲ್ಲಪ್ಪ, ಈ ಏಜಲ್ಲೂ ಎಷ್ಟು ಕೆಲಸ ಮಾಡ್ತಾರೆ ಅಂತ ನಾವೇ ಅನ್ಕೋತೀವಿ. ಬಿಕಾಸ್ ಅಷ್ಟು ಎನರ್ಜಿ ನಮ್ಮಲ್ಲಿ ಇರೋದಿಲ್ಲ. ಆ್ಯಂಡ್ ಅದೇ ಕಾರಣಕ್ಕೇ ಹೆಣ್ಮಕ್ಳು ಎಷ್ಟೋ ಜನ ಪಾಪ ಮಕ್ಕಳು ಮಾಡ್ಕೊಳ್ದೆ ಕೆಲಸ ಅಂತ ತಿರುಗ್ತಾನೆ ಇರ್ತಾರೆ. ಬಟ್ ನಾನು ಒಂದು ಮಾತು ಹೇಳ್ತೀನಿ, ಕೆಲಸ ದುಡ್ಡು ಎಲ್ಲ ಬರುತ್ತೆ. ಬಟ್ ಮಗು ಅನ್ನೋದು ಲೈಫಲ್ಲಿ ಅದೊಂಥರ ಯಾರ ಕೈಯಿಂದನೂ ರೀಫಿಲ್ ಮಾಡೋಕ್ಕಾಗದೇ ಇರೋ ಅಂಥ ಪ್ರೀತಿ ಅದು. ಸೊ ನಮ್ಮದೇ ಆದಂತಹ ಒಂದು ಮಗು ಅನ್ನೋದು ನಾವು ಎಷ್ಟೇ ಕಷ್ಟಪಟ್ಟು ಆ ಒಂದು ಡೆಲಿವರಿ ರೂಮಲ್ಲಿ ಆ ಪೇನ್ ಇದೆಯಲ್ಲ, ಅದು ಒಬ್ಬ ತಾಯಿಗೆ ಮಾತ್ರನೇ ಗೊತ್ತಾಗೋದು. ಸೊ ಅಂಥದ್ರಲ್ಲೂ ನಾವು ಖುಷಿ ಪಡ್ತೀವಿ ಮಗು ಮುಖ ನೋಡಿ. ಆ್ಯಂಡ್ ನಾನು ಡೆಲಿವರಿ ಟೈಮಲ್ಲಿ ಲಿಟ್ರಲಿ ಈಗ ಒಬ್ಬರು ಸೆಲೆಬ್ರಿಟಿ ಅಂದರೆ ಕಂಟೆಂಟ್ ಕ್ರಿಯೇಟ್ರು. ಸೊ ಅವ್ರಿಗೂ ಈಗ ಮಗು ಆಗಿದೆ. ಸೇಮ್ ಅವ್ರ ಲೈಫಲ್ಲಿ ಏನು ನಡೀತಾ ಇದೆಯೋ ಅದೇ ಥರನೇ. ಸೊ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದಾರೆ, ನಾವು ವಿಡಿಯೋ ಮಾಡೋಣ ಕಣ್ರಿ, ನಮ್ಮದು ಸರ್ಜರಿ ಯಾಕಾಯಿತು ಅಂತ ಹೇಳಿ ತಿಳಿಸೋಣ ಅಂತ. ಸೊ ನಿಮಗೂ ಅಕ್ಕ ಶೇರ್ ಮಾಡಿ, ನಿಮ್ಮದು ಹೇಗೆ ಡೆಲಿವರಿ ಆಯಿತು, ನಾರ್ಮಲ್ಲಾ ಸಿ ಸೆಕ್ಷನ್ನ ಅಂತ ಹೇಳಿ ಅಂತ ನೀವು ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಯಜಮಾನ್ರ ಜೊತೆ ನಾನು ಆ ವಿಡಿಯೋನ ಹಂಚ್ಕೋತೀನಿ. ಕಮೆಂಟ್ ಮಾಡಿದ್ರೆ ಮಾತ್ರನೇ. ಬಿಕಾಸ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ನನಗೂ ಒಂಥರ ಬೋರ್ ಆಗುತ್ತೆ. ಸೊ ನೀವು ಎಸ್ ಮಾಡಿ ಅಂತ ಒಂದು ಜೋಶಲ್ಲಿ ಹೇಳ್ತೀರಲ್ವ, ಅದು ನಮ್ಮ ಮತ್ತಷ್ಟು ಜೋಶ್ ತುಂಬುತ್ತೆ. ಮಾಡೋಣಪ್ಪ, ಏನು ಪರವಾಗಿಲ್ಲ ಅನ್ನೋ ಥರ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಆ ಥರ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ನಮ್ಮ ಯಜಮಾನ್ರ ವೀಡಿಯೋನ ನಮ್ಮ ಯಜಮಾನ್ರ ಜೊತೆಗೆ ಕೂತು ನೋಡಿದೆ. ಲಿಟ್ರಲಿ ನೀವು ನಂಬೋದಿಲ್ಲ, ನಮ್ಮ ಒಂದು ಟೈಮಲ್ಲಿ ನಾನು ಎಷ್ಟು ನೋವು ತಿಂದೆ, ಅದು ಎಷ್ಟು ದಿನ ಹಾಸ್ಪಿಟಲಲ್ಲಿ ಇದ್ದೆ, ಇದು ಎಲ್ಲ ಒಂದು ಸತಿ ಕಣ್ಮುಂದೆ ರಪ್ ಅಂತ ಹೋದಾಗಾಯಿತು. ಹೆಣ್ಮಕ್ಳು ಮಾತಾಡೋದು ತೀರಾ ಈಸಿ. ನಿಮಗೆ ಏನೋ ಮಾಡೋಕ್ಕೆ ಕೆಲಸ ಇಲ್ಲದೆ ವಿಡಿಯೋಗಳು ಮಾಡ್ತೀರಾ, ಇವೆಲ್ಲ ನಾವು ಕೇಳ್ಬಿಟ್ಟಿದ್ದೀವಿ ಕಂಟೆಂಟ್ ಕ್ರಿಯೇಟ್ರಾಗಿ. ನಾನು ಅಂತಲ್ಲ, ತುಂಬ ಜನಕ್ಕೆ ಗೊತ್ತು, ಇದನ್ನು ಫೇಸ್ ಮಾಡಿರ್ತೀರ. ಬಟ್ ಅದ್ರ ಹಿಂದೆಗಡೆ ಆ ಹೆಣ್ಮಕ್ಳ ಶ್ರಮ ಎಷ್ಟಿರುತ್ತೆ ಅಂತ ಯಾರು ಒಂದು ಸತಿನೂ ಯೋಚನೆನೂ ಮಾಡೋದಿಲ್ಲ. ಅಂಥವ್ರಿಗೆ ಹೇಳೋದು, ಅರ್ಥ ಮಾಡ್ಕೊಳ್ಳಿ. ನಿಮಗೂ ಮುಂದೊಂದು ದಿನ ತಾಯಿನೋ ತಂಗಿನೋ ಅಥವಾ ಹೆಂಡತಿನೋ ಯಾವುದೋ ಒಂದು ರೂಪದಲ್ಲಿ ಹೆಣ್ಣು ನಿಮ್ಮ ಜೀವನಕ್ಕೆ ಬರ್ಬೋದು.
ಹೆಣ್ಮಕ್ಳೇ ಆಲ್ಮೋಸ್ಟ್ ಈ ಥರ ಕಮೆಂಟ್ ಮಾಡೋದು. ಸೊ ನೀವು ಒಂದು ಹೆಣ್ಣು, ನಾಳೆ ದಿನ ನೀವು ಈ ಒಂದು ಪರಿಸ್ಥಿತಿಯಲ್ಲಿ ಬಂದು ನಿಲ್ಲಬಹುದು. ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಆಗ ನಿಮ್ಗೆ ಈ ಥರ ಬ್ಯಾಡ್ ಕಮೆಂಟ್ಗಳು ಮಾಡಬೇಕು, ಇವ್ರಿಗೆ ಯಾಕೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಥಾಟು ನಿಮಗೆ ಬರೋದಿಲ್ಲ. ಒಂದು ಸಾರಿ ನಾನು ಹೇಳಿದ ಈ ಮಾತನ್ನು ಕೇಳಿಸ್ಕೊಳ್ಳಿ. ಇಲ್ಲ ಇಷ್ಟಾದರೂ ನಾವು ಹೀಗೆ ಇರೋದು, ನಾವು ಮಾಡೋದೇ ಬ್ಯಾಡ್ ಕಮೆಂಟು, ಅದೇನು ಮಾಡ್ತೀರಾ ಅಂತಂದರೆ ಅದು ನಿಮ್ಮ ಯೋಗ್ಯತೆಯನ್ನು ತೋರಿಸುತ್ತೆ. ಅದಕ್ಕೂ ಮೀರಿ ನಾವು ಇನ್ನೇನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಈಗ ಬಿಸಿ ಬಿಸಿ ದೋಸೆ ಜೊತೆಗೆ ಪಲ್ಯ ಆ್ಯಂಡ್ ಸ್ವಲ್ಪನೇ ಟೊಮೊಟೊ ಗೊಜ್ಜು ಮಾಡಿದ್ದು. ನಮ್ಮ ಮನೇಲಿ ಟೊಮೊಟೊ ಗೊಜ್ಜು ಅಂದರೆ ಪ್ರಿಯರು, ಅಂದರೆ ಇಷ್ಟಪಡೋರು ಜಾಸ್ತಿ ಜನ, ಲವರ್ಸು. ಹಾಗಾಗಿ ನಾನು 2 ಟೊಮೊಟೊ ಹಾಕಿ ಪರ್ಯಂತ್ಗೆ ಅಂತ ಮಾತ್ರನೇ ಮಾಡಿದ್ದೆ. ಸೊ ಅದಕ್ಕೆ ಪರ್ಯಂತ್ಗೆ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿ ಹಸ್ಬೆಂಡ್ಗೆ ಇಲ್ಲಿ ದೋಸೆ ಮತ್ತು ಪಲ್ಯ ಹಾಕ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಬಂಪರ್ ವಿಡಿಯೋ ಅಂತ ಹೇಳಿದ ಮೇಲೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಾ. ಆ್ಯಂಡ್ ಏನಪ್ಪ ಅಂತಂದರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ. ಸೊ ಈ ಮಂಜು ಲೀಲಾ ನಿಮ್ಮೆಲ್ಲರಿಗೂ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರೆಸೆಂಟ್ ಏನೇನೋ ನಡೆದೋಗಿ ಎಲ್ಲೆಲ್ಲೋ ಹೋಗಿ ನಿಂತಿದೆ. ಬಟ್ ಈಗ ಅದರಲ್ಲಿ ಒಂದು ಟ್ವಿಸ್ಟ್ ಅನ್ನೋ ಥರ ಪಾಪ ಅವರಿಬ್ಬರು ಒಂದಾಗಲಿಕ್ಕೆ ನ್ಯೂಸ್ ಚಾನಲ್ ಅವ್ರು ತುಂಬ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಬಟ್ ಅಷ್ಟು ಮಾಡಿನೂ ಆಕೆ ಮತ್ತೆ ಇನ್ನೇನೋ ಮಾಡ್ಕೊಳಕ್ಕೆ ಹೋಗಿ ಅದನ್ನು ಅವರೇನೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಕಂಟೆಂಟ್ ಕ್ರಿಯೇಟ್ರು, ಓಕೆ, ಅವರೊಬ್ಬರು ನ್ಯೂಸ್ ಆ್ಯಂಕರ್ ಆಗಿ ತುಂಬ ಜನಗಳ ಮೇಲೆ ನಾನು ಕೇಸ್ ಹಾಕಿದ್ದೀನಿ, ಯಾರು ಮಾತಾಡೋ ಹೋಗಿಲ್ಲ ಅಂತ ಎಲ್ಲ ಹೇಳಿದರು. ಅವರವರ ಅಭಿಪ್ರಾಯನ ಅವರು ತಿಳಿಸ್ಬೋದು. ತಪ್ಪು ಈ ದೇಶದಲ್ಲಿ ಅವ್ರಿಗೆ ವೈಯಕ್ತಿಕ ಏನು ಅನಿಸುತ್ತೆ, ಏನು ಮಾತಾಡಬೇಕು ಅನ್ನೋದನ್ನು ಯಾರೊಬ್ಬರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ, ಓಕೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ TRPಗೋಸ್ಕರ ಒಂದು ಕಂಟೆಂಟನ್ನು ಹೇಗೆಲ್ಲ ಬಳಸ್ಕೋತಾರೆ ನಮ್ಮ TV ಚಾನಲ್ಸ್ ಆಗಿರಬಹುದು, ನ್ಯೂಸ್ ಚಾನಲ್ಸ್ಗಳಾಗಿರಬಹುದು. ಸೊ ಅದನ್ನು ಅವರು ಅಡ್ವಾಂಟೇಜ್ ಆಗಿ ತೊಗೊಂಡು ಅವರು ಒಂದಾದಮೇಲೆ ಅವರು ಇನ್ಸ್ಟಾಗ್ರಾಮಲ್ಲಿ ಅವರು ಪ್ರಮೋಷನ್ ಮಾಡೋದೇನು ಕೇಳ್ತೀರಾ? ಸೊ ನಾನು ನಿಜವಾಗ್ಲೂ ಈ ಶಾಂತಂ ಪಾಪಂ ಈ ಕ್ರೈಮ್ದೆಲ್ಲ ನಾನು ನೋಡೋದೇ ಇಲ್ಲ ಗೈಸ್. ನಾನು ಲಿಟ್ರಲಿ ನಾನು ನೋಡೋಲ್ಲ. ನೀವು ನಂಬೋದಿಲ್ಲ, ಬಿಗ್ ಬಾಸ್ ಆದಮೇಲೆ 9:30ಗೆ ಹೋಗಿ ಮಲ್ಕೊಂಡ್ರೆ ಮಾರ್ನಿಂಗ್ 5:30 ಆರ್ 6 o'clock ವೇಕಪ್ ಆಗ್ತೀವಿ. ಸೊ ಅಲ್ಲಿವರೆಗೂ ನಮಗೆ ರೆಸ್ಟ್ ಟೈಮ್ ಥರ. ಸೊ ಅದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಆ್ಯಂಡ್ ಎಷ್ಟೊಂದು ಜನ ಅದನ್ನು ನೋಡೋದೂ ಇಲ್ಲ. ಆ್ಯಂಡ್ ಓಕೆ, ಅವರೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದಕ್ಕೇ ಅವ್ರಿಗೆ ಗೊತ್ತಾಗಿದ್ದು, ಓ ಶಾಂತಂ ಪಾಪಮದಲ್ಲಿ ಇವ್ರದ್ದು ಒಂದು ಎಪಿಸೋಡ್ ಹಾಕಿದ್ದಾರೆ, ಅದಕ್ಕೆ ಹಿಂಗಾಗಿದೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬಟ್ ಇದು ಅವರೊಬ್ಬರ ಕತೆ ಅಂತ ಹೇಳ್ತಲ್ಲ ನಾನು, ಪ್ರಪಂಚದಲ್ಲಿನೂ ಈ ಥರ ಜನ ಇರ್ತಾರೆ. ಅದಕ್ಕೆ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಗೊತ್ತಾ, ಎಲ್ಲರನ್ನೂ ನಮ್ಮೋರು ಅಂತ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಇದು ಕಲಿಕಾಲ. ನಂಬದಷ್ಟು ಮೋಸ ಆಗುತ್ತೆ ಹೊರತು ಒಳ್ಳೆಯದಂತೂ ಆಗೋದಿಲ್ಲ. ಇದು ಅಂದರೆ ನಮ್ಮ ಒಂದು ಕರ್ಮನ ಅವ್ರದ್ದು ನೋಡಬೇಕು ಅಂತ ಎಂತ ಅಂತ ಗೊತ್ತಿಲ್ಲ ನನಗೆ. ಇದು ಪದೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಿದಾಗೆಲ್ಲ ವೀಡಿಯೋಸ್ ಬರುತ್ತೆ. ಅದ್ರ ಪರವಾಗಿ ಇನ್ನೊಬ್ರು ಯಾರೋ ವೀಡಿಯೋ ಮಾಡಿದ್ದಾರೆ, ಅವ್ರ ಪರವಾಗಿ ಇನ್ನೊಬ್ರು ವೀಡಿಯೋ. ಹೌದು, ಕಂಟೆಂಟ್ ಕ್ರಿಯೇಟರ್ ಅಂದಮೇಲೆ ಅವ್ರಿಗೊಂದು ಕಂಟೆಂಟ್ ಬೇಕು, ಕ್ರಿಯೇಟ್ ಮಾಡ್ತಾರೆ, ಓಕೆ. ಎಲ್ಲರೂ ಅಷ್ಟೇ. ಇವನ್ ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ಒಂದು ಕಂಟೆಂಟನ್ನು ನಾನು ಕ್ರಿಯೇಟ್ ಮಾಡಬಹುದು, ಓಕೆ. ಬಟ್ ಅದನ್ನು ಮಾಡಬಾರ್ದು, ನೀವು ಮಾಡೋ ಹಾಗೇ ಇಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಇದು ಮಂಜು ಲೀಲಾ ಯಪ್ಪ ಕರ್ಕೊಂಬಂದು ಮದುವೆ ಅಂದರೆ ಏನೋ ಮಾಡಿ ಅವಳು ಬೇಡ ಅಂತ ಹೋದ್ಮೇಲೆ ಕರ್ಕೊಂಬಂದು ಅವಾಗಲೂ ಬೈದಿದ್ದೆ ನಾನು. ಎಂಥ ತಾಯಿ ಗುರು ಮಕ್ಕಳಂದರೆ ಎಂಥ ಕಟ್ಗಿಗೂ ಒಂದು ಪ್ರೀತಿ ಅನ್ನೋದಿರುತ್ತೆ, ಓಕೆ. ಆ ಪ್ರೀತಿನೇ ಇಲ್ವಾ ಈ ಅಮ್ಮಂಗೆ ಅಂತ ನಾನೇ ವಿಡಿಯೋ ಮಾಡಿದ್ದೆ. ಬಟ್ ಹೇಗೋ ಪಾಪ ಅವರು ಮಾತಾಡಿ ಇನ್ನೊಂದು ಮಾಡಿ ಅವ್ರನ್ನ ಒಂದು ಮಾಡಿಸಿದ್ರು. ಒಂದು ಮಾಡಿಸಿದ್ದಾದ ಮೇಲೇನೂ ಇವರು ನಿಲ್ಲದ ರಾಮಾಯಣ, ಮನೆ ರಾಮಾಯಣ ಬೇರೆ, ಇವ್ರದೇ ಒಂದು ದೊಡ್ಡ ರಾಮಾಯಣ ಬೇರೆ. ಒಂದು ಮಾಡಿದ್ರು ಅಂತ ಖುಷಿ ಪಡಬೇಕಾ? ಒಂದಾಗಿ ಇನ್ನೊಬ್ಬರು TRPಗೋಸ್ಕರ ಇವರ ಕಥೆಯನ್ನು ಅವ್ರು ಬಳಸ್ಕೊಂಡು ಅವ್ರು TRPನ ಮುಂದಕ್ಕೆ ಹೋಗೋ ಬರದಲ್ಲಿ ಇನ್ನೊಬ್ರಿಗೆ ಇನ್ನೊಂದು ಮಾಡಿ ಅವರು ಏನೋ ಒಂದು ಕೆಟ್ಟ ಆಲೋಚನೆ ತೊಗೊಂಡು ಇನ್ನೇನೋ ಮಾಡ್ಕೊಳ್ಳೋಕೆ ಹೋದ್ರು ಅಂತಂದರೆ ನಾವೇನು
ನಮಗೆ ಮಾಡೋಕ್ಕೆ ಕೆಲಸ ಇಲ್ವಾ ನಿಮ್ಮ ಅಂದರೆ ಲೈಕ್ ಈಗ ನಿಮ್ಮ ಥರ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ಏನು ಕೊಡ್ತಾ ಇದ್ದೀರಾ? ಈಗ ನಾನು ಹೇಳ್ತೀನಿ, ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗಿ ನನ್ನ ವಿಡಿಯೋದಲ್ಲಿ ಒಂದು ರೆಸಿಪಿ ನೋಡಿ ಕಲಿಬೋದು, ಒಂದು ಮ್ಯಾನಿಫೆಸ್ಟೇಷನ್ ಕಲಿಬಹುದು, ಆ್ಯಂಡ್ ಹೇಗೆ ನಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದನ್ನು ಕಲಿಬಹುದು. ಕಲ್ಸಕ್ಕಿರೋದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಇದು. ಕಂಟೆಂಟ್ ಕ್ರಿಯೇಟರ್ ಅಂದರೆ ಸುಮ್ಮನೆ ಅಲ್ಲ. ಓಕೆ, ಕೆಟ್ಟದ್ದನ್ನೂ ಕಲಿಸ್ತಾರೆ, ಒಳ್ಳೆಯದನ್ನು ಕಲಿಸ್ತಾರೆ. ನಾನು ಅಂದ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಮೋಟಿವೇಶನ್ ವಿಡಿಯೋಗಳೇ ಜಾಸ್ತಿ ಇರುತ್ತೆ. ಬಿಕಾಸ್ ಹೆಣ್ಣು ಅಂದರೆ ಜನ ನೋಡೋದೇ ಬೇರೆ. ಹೆಣ್ಣಂದರೆ ಬರೀ ಮನೆಗೆ ಸೀಮಿತ, ಮನೆ ಕೆಲಸಕ್ಕೆ ಸೀಮಿತ, ಈ ರೀತಿ ನೋಡೋದೆ. ಬಟ್ ನನ್ನ ವಿಡಿಯೋದಲ್ಲಿ ನಾನು ಎಷ್ಟೊಂದು ಸತಿ ಹೇಳಿರ್ತೀನಿ, ಹೆಣ್ಣು ಬರೀ ಅದಕ್ಕೆ ಮಾತ್ರ ಸೀಮಿತ ಅಲ್ಲ. ಹೆಣ್ಣು ಒಂದು ದಿನ ರಜಾ ಹಾಕಿದ್ರೆ ನಿಮ್ಮ ಕೈಲಿ ಏನೂ ಆಗೋದಿಲ್ಲ. ಓಕೆ, ಸೊ ಈ ಥರ ಏನಾದರೂ ಯೂಸ್ ಆಗೋ ವಿಡಿಯೋಗಳನ್ನು ಮಾಡಬೇಕು. ಅದು ಬಿಟ್ಟು ಯಾವುದೋ ಜೋಡಿನ ಒಂದು ಮಾಡ್ತೀವಿ ಅಂತ ಹೋಗಿ ಅದರಲ್ಲೂ ಕಮೆಂಟ್ಗಳನ್ನು ನೋಡಿಬಿಟ್ರೆ ದೇವ್ರೇ, ಯಾವ ಗುರು ನಮಗಿದೆಲ್ಲ ನೋಡೋ ಅಂಥದ್ದು ಅಂತ. ಆಮೇಲೆ ಅದು ನೋಡಿದ್ಮೇಲೆ ನಾವು ಮಾತಾಡಬಾರ್ದಂತೆ. ಇದು ಇನ್ನೊಂದು, ವಿಡಿಯೋ ಮಾಡಬಾರ್ದು ಯಾರು ಇವ್ರ ಬಗ್ಗೆ ಮಾತಾಡಲೇಬಾರ್ದು. ಮತ್ತು ಪಬ್ಲಿಕ್ಕಲ್ಲಿ ಯಾಕೆ ಹಾಕಿದ್ರಿ? ಪಬ್ಲಿಕ್ಕಲ್ಲಿ ಹಾಕಿದ್ದೀರಾ ಅಂತಂದರೆ ಎಲ್ಲರೂ ಅವ್ರದ್ದೇ ಆದಂತಹ ಅವರ ಒಂದು ಅಭಿಪ್ರಾಯನ ತಿಳಿಸ್ಬೋದು. ಇಲ್ಲಿ ನೀವು ಅಭಿಪ್ರಾಯವನ್ನು ತಿಳಿಸಬಾರ್ದು ಅಂತ ಹೇಳಕ್ಕೆ ಯಾವುದೇ ರೈಟ್ಸ್ ಇಲ್ಲ. ನನಗೆ ಒನ್ ವೀಕಿಂದ ಬರ್ತಾ ಇದೆ, ಬಟ್ ನಾನು ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ. ಬಟ್ ನನ್ನ ಒಬ್ಬರು ಫ್ರೆಂಡ್, ಕ್ಲೋಸ್ ಫ್ರೆಂಡೇನೆ, ಅವ್ರು ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ. ನೀನು ಯಾಕೆ ಮಾಡಿಲ್ಲ ಭಾಗ್ಯ, ನಿನಗೇನು ಅವರು ಮಾತಾಡಬಾರ್ದು ಹಾಗೆಲ್ಲ ಹೇಳ್ತಿದ್ರೆ ನಿನಗೇನು ಅನ್ನಿಸ್ಲಿಲ್ವಾ ಅಂತ. ನಾನು ಇಲ್ಲಪ್ಪ, ನನಗೇನು ಅನ್ನಿಸ್ಲಿಲ್ಲ, ನಾನು ಒಂದು ಸತಿ ಮಾಡಿದ್ದೀನಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗತ್ತೆ. ಎಲ್ಲರ ಜೀವನನೂ ಒಂದೇ ಥರ ಇರೋದಿಲ್ಲ, ಒಬ್ಬೊಬ್ರದ್ದು ಏರುಪೇರು ಇರುತ್ತೆ. ಮೇ ಬಿ ಅವ್ರು ಇವಾಗ ಏನೋ ಆಗಿ ಒಂದಾಗಿದೆ, ಖುಷಿ ಬಿಡಿ ಅಂತ. ಬಟ್ ಇಲ್ಲ ಭಾಗ್ಯ, ನೋಡು ಈಗ ಹಿಂಗಾಗಿದೆ ಅಂತ. ಸೊ ಅವ್ರು ಕಳಿಸಿದ್ರು, ಸರಿ ಆಯಿತು, ನಮ್ಮದು ಒಂದು ಅಭಿಪ್ರಾಯ ಇರಲಿ ಅಂತ ಹೇಳಿ ಶೇರ್ ಮಾಡಿದೆ. ಯೂಶ್ವಲಿ ನಾನು ಬೇರೆಯವ್ರ ಬಗ್ಗೆ ವಿಡಿಯೋ ನಾನು ಯಾವತ್ತೂ ಮಾಡಲ್ಲ. ನನ್ನ ಜೀವನದಲ್ಲಿ ಒಳ್ಳೆ ಘಟನೆನೋ ಕೆಟ್ಟ ಘಟನೆನೋ ಅದರಿಂದ ಕಲಿತಂತಹ ಪಾಠಗಳನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಬಿಟ್ಟರೆ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ರೈಟ್ಸ್ ಇರಬೇಕು ಫಸ್ಟು. ಸೊ ಬಟ್ ನಾನು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ, ಅವ್ರ ಬಗ್ಗೆ ಕೂತು ಮಾತಾಡೋಕ್ಕೆ ನಾನು ಯಾರೂ ಅಲ್ಲ. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟ್ರ್ ನನ್ನ ಅಭಿಪ್ರಾಯ ಇದು. ಸೊ ಎಲ್ಲ ಆಯಿತು, ಓಕೆ. ಬಟ್ ಅದನ್ನು ಮತ್ತೆ ಇನ್ನೊಂದು ಥರ ತೊಗೊಂಡೋಗಿ ಇದು ಪ್ರಚಾರಕ್ಕೆ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಆಗ್ತಾ ಇದೆಯಾ, ದೇವರಾಣೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಸೋಮವಾರ, ಪೂಜೆ ಎಲ್ಲ ಆಯಿತು, ಊಟನೂ ಆಯಿತು. ಸರಿ ಏನು ವಿಡಿಯೋ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ವಿಡಿಯೋ ಕಳಿಸಿದ್ಲಲ್ಲ, ಸರಿ ಇದ್ರದ್ದೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಇದನ್ನು ಒಪ್ತೀರಾ ಕಮೆಂಟ್ ಮಾಡಿ. ಆಮೇಲೆ ಇವಾಗ ನೀವು ಅನ್ಬೋದು, ನೀವು ಯಾರಂಗಾದರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ. ನಾನು ಕಂಟೆಂಟ್ ಕ್ರಿಯೇಟ್ರೆ, ನನಗೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಎಲ್ಲ ನೈತಿಕತೆಯು, ಎಲ್ಲ ರೈಟ್ಸು ನನಗಿದೆ. ಸೊ ಕಂಟೆಂಟ್ ಕ್ರಿಯೇಟ್ರಾಗಿ ನಮಗೇನು ಅನಿಸುತ್ತೋ ನಾವು ಅದನ್ನು ಶೇರ್ ಮಾಡಬೇಕು. ಅದು ತಪ್ಪಿರಲಿ ಸರಿ ಇರಲಿ, ನಿಂತ್ಕೋಬೇಕು. ಯಾರೂ ನಿಂತ್ಕೊಳ್ಳಲ್ಲ. ಯಾರೋ ಅಂತಾರಲ್ವಾ, ಅದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಬರೀ ಇದೊಂದೇ ಆಗೋಯ್ತು ಅಂತ. ಯಾವುದು ಮಾತಾಡಬೇಕು ನಮಗೂ ಪರಿಜ್ಞಾನ ಇದೆ, ಯಾವುದು ಮಾತಾಡಬಾರ್ದು ಅದು ನಮಗೂ ಪರಿಜ್ಞಾನ ಇದೆ. ಸೊ ನಿಮ್ಗೆ ಯಾರೂ ಕೇಳೋರಿಲ್ಲ ಅಂತಂದರೆ ನನಗೆ ಕೇಳೋರು ಯಾರೂ ಇಲ್ಲ ಅಂತ ಅಲ್ಲ. ನನ್ನನ್ನು ಕೇಳೋಕ್ಕೆ ನನ್ನ ಮಗ, ನನ್ನ ಗಂಡ, ನನ್ನ ಫ್ಯಾಮಿಲಿ ಇದೆ. ಸೊ ನಾನಿವತ್ತು ಈ ವಿಡಿಯೋ ಮಾಡಿದ್ರೆ ನಾಳೆ ದಿನ ಅವರೇ ಕೂತು ವಿಡಿಯೋ ನೋಡಬೇಕಾದ್ರೂ ಏನೂ ಅನ್ನಿಸ್ಬಾರ್ದು. ನಿಮಗೆ ಯಾರೂ ಇಲ್ಲ ಕೇಳೋಕ್ಕೆ ಅಂತಂದರೆ ನೀವು ಮಾಡ್ಕೊಳ್ಳಿ. ನನಗೆ ಕೇಳೋಕ್ಕೆ ತುಂಬ ಜನ ಇದ್ದಾರೆ. ಯಾವ ವಿಡಿಯೋ, ಯಾವ ಕಂಟೆಂಟ್ ವಿಡಿಯೋ ಮಾಡಬೇಕು ಅಂತ ನನಗೆ ಹೇಳ್ತಾರೆ. ಸೊ ನಾನು ಮಾಡ್ತೀನಿ. ಓಕೆ, ಸೊ ಇದೊಂದು ಸ್ಮಾಲ್ ವಿಡಿಯೋ. ಯಾರಿಗಾದರೂ ಈಗ ನಾನು ಹೇಳಿರೋದನ್ನು ಕೆಲವೊಬ್ಬರಿಗೆ ಇದು ನನಗೇ ಹೇಳಿರೋದು ಅಂತ ಒಂದು ಕಮೆಂಟ್ ಮಾಡ್ತಾರೆ. ನಾನು ಏನೂ ಮಾಡೋಕ್ಕಾಗೋದಿಲ್ಲ, ನಾನು ಯಾರಿಗೂ ಪರ್ಟಿಕ್ಯುಲರಾಗಿ ಹೇಳಿಲ್ಲ. ಸೊ ನನಗೆ ಅಂತ ತೊಗೊಂಡ್ರೆ ಅದು ನಿಮಗೇನೆ, ನನಗಲ್ಲ ಅಂತ ಅಂದರೆ ನಿಮಗಲ್ಲ, ಇಷ್ಟೇ. ಸೊ ಗೈಸ್, ನಾಳೆ ಮಂಗಳವಾರ ಇನ್ನು ನನ್ನ ಮಗ ದ ಮೋಸ್ಟ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು, ನನಗೆ ಈ ರೆಸಿಪಿ ಮಾಡಲೇಬೇಕು ಮಮ್ಮಿ ಅಂತ ಹಠ. ರೆಸಿಪಿ ಏನು ಶೂಟ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಬಿಕಾಸ್ ಬೆಳಗ್ಗೆ 5:30 ಎದ್ದು ಅಡುಗೆ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ರಾತ್ರಿನೇ ಕ್ಲೀನ್ ಮಾಡಿ, ಯಪ್ಪ, ಹೌಸ್ ವೈಫ್ ಲೈಫು ಒಂದು ದಿನ ಒಂದು ಡೇ ನೀವು ಇರೋಕ್ಕಾಗೋದಿಲ್ಲ.
ಲಿಟ್ರಲಿ ಹೌಸ್ ವೈಫ್ಸ್ ಆರ್ ಗ್ರೇಟ್ ಅಷ್ಟೇ. ಸೊ ಆ್ಯಸ್ ಎ ಹೌಸ್ ವೈಫ್ ಆಗಿ, ಆ್ಯಸ್ ಎ ವೈಫ್ ಆಗಿ, ಆ್ಯಸ್ ಎ ಮದರ್ ಆಗಿ, ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ಸರಿ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಈ ರೀತಿಯ ಒಳ್ಳೊಳ್ಳೆ ವಿಡಿಯೋ, ಈ ರೀತಿ ಅಂದರೆ ಈ ಥರದಲ್ಲ, ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ. ಬಾಯ್ ಬಾಯ್.